ಒಂದೇ ರೀತಿಯ ಆದಾಯ ಇದ್ದರೂ ಕೆಲವರ ಮನೆಯಲ್ಲಿ ಹಣ ಉಳಿಯುತ್ತದೆ, ಆದರೆ ಕೆಲವರ ಕೈಗೆ ಬಂದ ಹಣ ನೀರಿನಂತೆ ಖಾಲಿಯಾಗುತ್ತದೆ. ಇದು ಕೇವಲ ಅದೃಷ್ಟವೇ, ಅಥವಾ ನಮ್ಮ ಮನೆಯಲ್ಲಿ ನಾವು ತಿಳಿಯದೆ ಮಾಡುತ್ತಿರುವ ಕೆಲವು ತಪ್ಪುಗಳ ಪರಿಣಾಮವೇ? ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಕೆಲವು ಸಣ್ಣ ತಪ್ಪುಗಳು ಮನೆಯ ಶಾಂತಿ, ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತವೆ ಎಂದು ನಂಬಲಾಗಿದೆ. ಇಂದು ನಾವು ಅಂತಹ 20 ಪ್ರಮುಖ ವಾಸ್ತು ವಿಷಯಗಳ ಬಗ್ಗೆ ತಿಳಿಯಲಿದ್ದೇವೆ. ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ ವಿಷಯ ಬಹಳಷ್ಟು ಜನ ಗಮನಿಸದೆ ಮಾಡುವ ತಪ್ಪಾಗಿದೆ. ನಮಸ್ಕಾರ ಸ್ನೇಹಿತರೆ. ನಮ್ಮ ಪೂರ್ವಜರು ಮನೆ ಕಟ್ಟುವಾಗ ಕೇವಲ ಗೋಡೆಗಳು ಮತ್ತು ಮೇಲ್ಛಾವಣಿಯನ್ನು ಮಾತ್ರ ಯೋಚಿಸುತ್ತಿರಲಿಲ್ಲ. ಮನೆಯ ಪ್ರತಿಯೊಂದು ದಿಕ್ಕು, ಬಾಗಿಲು, ಕಿಟಕಿ, ಅಡುಗೆ ಮನೆ, ಪೂಜಾ ಕೊಠಡಿ, ಮಲಗುವ ಕೋಣೆ ಪ್ರತಿಯೊಂದಕ್ಕೂ ಒಂದು ನಿಯಮವನ್ನು ಪಾಲಿಸುತ್ತಿದ್ದರು. ಇದನ್ನೇ ಅವರು ವಾಸ್ತುಶಾಸ್ತ್ರ ಎಂದು ಕರೆಯುತ್ತಿದ್ದರು. ವಾಸ್ತುಶಾಸ್ತ್ರವು ಒಂದು ಪಾರಂಪರಿಕ ಭಾರತೀಯ ವ್ಯವಸ್ಥೆ. ಹಲವರು ಇದನ್ನು ಆಧ್ಯಾತ್ಮಿಕ ನಂಬಿಕೆಯಾಗಿ ಅನುಸರಿಸುತ್ತಾರೆ. ಆದರೆ ಮನೆಗೆ ಬೆಳಕು, ಗಾಳಿ, ಸ್ಥಳದ ಬಳಕೆ ಮತ್ತು ಸ್ವಚ್ಛತೆಯಂತಹ ಅಂಶಗಳು ಮಾನಸಿಕ ನೆಮ್ಮದಿಗೆ ಸಹಕಾರಿಯಾಗುತ್ತವೆ ಎಂಬುದನ್ನು ಆಧುನಿಕ ವಾಸ್ತುಶಿಲ್ಪವು ಒಪ್ಪುತ್ತದೆ. ಆದ್ದರಿಂದ ವಾಸ್ತು ಕುರಿತು ಮಾತನಾಡುವಾಗ ಅದನ್ನು ನಂಬಿಕೆ ಮತ್ತು ಪ್ರಾಯೋಗಿಕ ಮನೆ ನಿರ್ವಹಣೆಯ ದೃಷ್ಟಿಯಿಂದಲೂ ನೋಡಬಹುದು. ಹಾಗಾದರೆ ಮೊದಲ ವಿಷಯದಿಂದ ಆರಂಭಿಸೋಣ. 1. ಮನೆಯಲ್ಲಿನ ದಾರಿದ್ರ್ಯಕ್ಕೆ ಕಾರಣವಾಗುವ 10 ವಾಸ್ತು ತಪ್ಪುಗಳು. ಬಹಳ ಜನರು ಹೇಳುತ್ತಾರೆ, ಸಂಪಾದನೆ ಚೆನ್ನಾಗಿದೆ, ಆದರೆ ಹಣ ಮಾತ್ರ ಉಳಿಯುತ್ತಿಲ್ಲ. ವಾಸ್ತುಶಾಸ್ತ್ರದಲ್ಲಿ ಇದಕ್ಕೆ ಕಾರಣವಾಗುವ ಕೆಲವು ಸಾಮಾನ್ಯ ತಪ್ಪುಗಳನ್ನು ಹೇಳಲಾಗಿದೆ. ಮೊದಲ ತಪ್ಪು, ಮನೆಯಲ್ಲಿ ಒಡೆದ ವಸ್ತುಗಳನ್ನು ವರ್ಷಗಳ ಕಾಲ ಇಟ್ಟುಕೊಳ್ಳುವುದು. ಒಡೆದ ಕನ್ನಡಿಗಳು, ಕೆಲಸ ಮಾಡದ ಗಡಿಯಾರಗಳು, ಮುರಿದ ಕುರ್ಚಿಗಳು, ಹಾಳಾದ ಎಲೆಕ್ಟ್ರಾನಿಕ್ ವಸ್ತುಗಳು ಇವು ಮನೆಗೆ ಅಸ್ತವ್ಯಸ್ತತೆಯನ್ನು ಉಂಟುಮಾಡುತ್ತವೆ. ಪ್ರಾಯೋಗಿಕವಾಗಿಯೂ ಇವು ಅನಗತ್ಯ ವಸ್ತುಗಳನ್ನು ಹೆಚ್ಚಿಸಿ ಮನಸ್ಸಿನ ಮೇಲೆ ಒತ್ತಡವನ್ನು ಉಂಟುಮಾಡಬಹುದು. 2ನೇ ತಪ್ಪು, ಮುಖ್ಯ ಬಾಗಿಲಿನ ಬಳಿ ಕಸ ಅಥವಾ ಹಾಳಾದ ವಸ್ತುಗಳನ್ನು ಇಡುವುದು. ಮನೆಯ ಪ್ರವೇಶ ಸ್ವಚ್ಛವಾಗಿದ್ದರೆ ಮನೆಗೆ ಬರುವವರಿಗೆ ಉತ್ತಮ ಅನುಭವವಾಗುತ್ತದೆ. 3ನೇ ತಪ್ಪು, ಅಗತ್ಯವಿಲ್ಲದ ವಸ್ತುಗಳನ್ನು ತುಂಬಿಸಿಕೊಳ್ಳುವುದು. 4ನೇ ತಪ್ಪು, ಸೋರಿಕೆಯಾಗುವ ನೀರಿನ ಕೊಳವೆಗಳನ್ನು ಸರಿಪಡಿಸದೆ ಬಿಡುವುದು. ನಿರಂತರವಾಗಿ ನೀರು ಸೋರಿಕೆಯಾಗುವುದು ಹಣದ ವ್ಯರ್ಥ ಖರ್ಚಿನ ಪ್ರತೀಕ ಎಂದು ಪರಂಪರೆಯಲ್ಲಿ ಹೇಳಲಾಗುತ್ತದೆ. ಪ್ರಾಯೋಗಿಕವಾಗಿಯೂ ಇದು ನೀರು ಮತ್ತು ಹಣ ಎರಡರ ನಷ್ಟವೇ. 5ನೇ ತಪ್ಪು, ಮನೆಯಲ್ಲಿ ಬೆಳಕು ಕಡಿಮೆ ಇರುವುದು. ಸೂರ್ಯನ ಬೆಳಕು ಮತ್ತು ಗಾಳಿ ಮನೆಯ ವಾತಾವರಣವನ್ನು ಹಿತಕರವಾಗಿರಿಸುತ್ತದೆ. ಹೀಗೆ ಇನ್ನೂ ಹಲವಾರು ಅಂಶಗಳನ್ನು ವಾಸ್ತು ಉಲ್ಲೇಖಿಸುತ್ತದೆ. ಮುಖ್ಯ ಸಂದೇಶ ಏನೆಂದರೆ ಸ್ವಚ್ಛತೆ, ಸರಿಯಾದ ನಿರ್ವಹಣೆ ಮತ್ತು ವ್ಯವಸ್ಥೆ. 2. ಬೆಳಗ್ಗೆ ಎದ್ದ ತಕ್ಷಣ ಯಾವ ದಿಕ್ಕನ್ನು ನೋಡಬೇಕು. ನಮ್ಮ ಹಿರಿಯರು ಬೆಳಗ್ಗೆ ಎದ್ದ ಕೂಡಲೇ ದೇವರನ್ನು ಸ್ಮರಿಸು ಎಂದು ಹೇಳುತ್ತಿದ್ದರು. ಕೆಲವು ವಾಸ್ತು ಪರಂಪರೆಗಳ ಪ್ರಕಾರ ಪೂರ್ವ ಅಥವಾ ಉತ್ತರ ದಿಕ್ಕಿನತ್ತ ಮುಖ ಮಾಡಿ ದಿನವನ್ನು ಆರಂಭಿಸುವುದು ಶುಭ ಎಂದು ನಂಬಲಾಗುತ್ತದೆ. ಇದರ ಹಿಂದಿರುವ ಒಂದು ಪ್ರಾಯೋಗಿಕ ಅಂಶವೂ ಇದೆ. ಪೂರ್ವ ದಿಕ್ಕಿನಿಂದ ಸೂರ್ಯೋದಯವಾಗುವುದರಿಂದ ಬೆಳಗಿನ ನೈಸರ್ಗಿಕ ಬೆಳಕು ಮನಸ್ಸಿಗೆ ಚೈತನ್ಯವನ್ನು ನೀಡುತ್ತದೆ. ಎದ್ದ ಕೂಡಲೇ ಮೊಬೈಲ್ ನೋಡುವ ಬದಲು ಕೆಲ ಕ್ಷಣ ಶಾಂತವಾಗಿ ಕುಳಿತು ದಿನವನ್ನು ಯೋಜಿಸುವ ಅಭ್ಯಾಸವು ಮಾನಸಿಕವಾಗಿ ಸಹಾಯಕ. 3. ಮಲಗುವಾಗ ತಲೆ ಯಾವ ದಿಕ್ಕಿನಲ್ಲಿ ಇರಬೇಕು. ಇದು ಅತ್ಯಂತ ಹೆಚ್ಚು ಕೇಳಲಾಗುವ ಪ್ರಶ್ನೆ. ವಾಸ್ತು ಪ್ರಕಾರ ದಕ್ಷಿಣಕ್ಕೆ ತಲೆ ಇಟ್ಟು ಮಲಗುವುದು ಉತ್ತಮ ಎಂದು ಹಲವರು ನಂಬುತ್ತಾರೆ. ಪೂರ್ವಕ್ಕೂ ಕೆಲ ಪರಂಪರೆಗಳಲ್ಲಿ ಶುಭ ಸ್ಥಾನವೆಂದು ಹೇಳಲಾಗುತ್ತದೆ. ಉತ್ತರಕ್ಕೆ ತಲೆ ಇಟ್ಟು ಮಲಗುವುದನ್ನು ಕೆಲವು ವಾಸ್ತು ಗ್ರಂಥಗಳು ತಪ್ಪಿಸಲು ಸಲಹೆ ನೀಡುತ್ತವೆ. ಇದು ಪರಂಪರೆಯ ನಂಬಿಕೆ. ಆದರೆ ಉತ್ತಮ ನಿದ್ರೆಗೆ ಮುಖ್ಯವಾದುದು ಶಾಂತ ವಾತಾವರಣ, ಕತ್ತಲೆ, ಸರಿಯಾದ ಹಾಸಿಗೆ ಮತ್ತು ನಿಯಮಿತ ಸಮಯ. 4. ಮನೆಯಲ್ಲಿ ಹಣದ ಲಾಕರ್ ಯಾವ ದಿಕ್ಕಿನಲ್ಲಿ ಇರಬೇಕು. ವಾಸ್ತು ಪ್ರಕಾರ ಹಣದ ಲಾಕರ್ ಅನ್ನು ಸಾಮಾನ್ಯವಾಗಿ ದಕ್ಷಿಣ ಅಥವಾ ಪಶ್ಚಿಮ ಗೋಡೆಯ ಬಳಿ ಇಟ್ಟು ಅದರ ಬಾಗಿಲು ಉತ್ತರ ಅಥವಾ ಪೂರ್ವದತ್ತ ತೆರೆಯುವಂತೆ ಇಡುತ್ತಾರೆ ಎಂದು ಹೇಳಲಾಗುತ್ತದೆ. ಉತ್ತರ ದಿಕ್ಕು ಕುಬೇರ್ನೊಂದಿಗೆ ಸಂಬಂಧಿಸಿದೆ ಎಂಬ ನಂಬಿಕೆಯಿದೆ. ಆದರೆ ಇದಕ್ಕಿಂತ ಮುಖ್ಯವಾದುದು ಲಾಕರ್ ಸುರಕ್ಷಿತವಾಗಿರಬೇಕು, ತೇವಾಂಶದಿಂದ ದೂರ ಇರಬೇಕು, ನಿಯಮಿತವಾಗಿ ಸ್ವಚ್ಛವಾಗಿರಬೇಕು, ಪ್ರಮುಖ ದಾಖಲೆಗಳನ್ನು ಸರಿಯಾಗಿ ವ್ಯವಸ್ಥೆ ಮಾಡಿರಬೇಕು. ವ್ಯವಸ್ಥಿತ ಹಣಕಾಸಿನ ಅಭ್ಯಾಸವೇ ನಿಜವಾದ ಸಂಪತ್ತಿನ ಆಧಾರ. 5. ಪರ್ಸ್ನಲ್ಲಿ ಹಣ ಉಳಿಯಲು ವಾಸ್ತು ರಹಸ್ಯಗಳು. ಕೆಲವರು ಹೇಳುತ್ತಾರೆ, ಪರ್ಸ್ಗೆ ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲ. ವಾಸ್ತು ಮತ್ತು ಪರಂಪರೆಯ ಕೆಲವು ಸಲಹೆಗಳು. ಹರಿದ ಪರ್ಸ್ ಬಳಸಬೇಡಿ. ಅನಗತ್ಯ ಬಿಲ್ಗಳನ್ನು ತುಂಬಿಸಬೇಡಿ. ನೋಟುಗಳನ್ನು ಮಡಚದೆ ಸರಿಯಾಗಿ ಇಡಿ. ಪರ್ಸ್ ಅನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಇವು ಕೇವಲ ನಂಬಿಕೆಯಷ್ಟೇ ಅಲ್ಲ, ಹಣದ ಬಗ್ಗೆ ಶಿಸ್ತು ಬೆಳೆಸುವ ಅಭ್ಯಾಸಗಳಾಗಿಯೂ ಉಪಯುಕ್ತ. ಹಣವನ್ನು ಗೌರವದಿಂದ ನಿರ್ವಹಿಸುವವರು ಖರ್ಚಿನ ಮೇಲೂ ಹೆಚ್ಚು ನಿಯಂತ್ರಣ ಹೊಂದಿರುತ್ತಾರೆ. 6. ಮನೆಯ ಮುಖ್ಯ ಬಾಗಿಲಿನ ಮುಂದೆ ಇರಬಾರದ ವಸ್ತುಗಳು. ವಾಸ್ತುಶಾಸ್ತ್ರದಲ್ಲಿ ಮುಖ್ಯ ಬಾಗಿಲನ್ನು ಮನೆಯ ಮುಖ ಎಂದು ಪರಿಗಣಿಸಲಾಗುತ್ತದೆ. ಮನೆಗೆ ಬರುವ ಪ್ರತಿಯೊಬ್ಬರೂ ಮೊದಲಿಗೆ ನೋಡುವ ಸ್ಥಳವೇ ಇದು.
ಆದ್ದರಿಂದ ಈ ಭಾಗವನ್ನು ಸ್ವಚ್ಛ, ಬೆಳಕುಳ್ಳ ಮತ್ತು ಅಡ್ಡಿಯಿಲ್ಲದಂತೆ ಇಡಬೇಕು ಎಂದು ಹೇಳಲಾಗುತ್ತದೆ. ಮುಖ್ಯ ಬಾಗಿಲಿನ ಮುಂದೆ ಈ ರೀತಿಯ ವಸ್ತುಗಳನ್ನು ಇರಿಸಬಾರದು ಎಂದು ವಾಸ್ತು ಪರಂಪರೆ ಸೂಚಿಸುತ್ತದೆ. ಕಸದ ಬುಟ್ಟಿ, ಒಡೆದ ಕುರ್ಚಿ ಅಥವಾ ಪೀಠೋಪಕರಣ, ಹಾಳಾದ ಚಪ್ಪಲಿಗಳ ರಾಶಿ, ಒಣಗಿದ ಗಿಡಗಳು, ತುಕ್ಕು ಹಿಡಿದ ಕಬ್ಬಿಣದ ವಸ್ತುಗಳು. ಪ್ರಾಯೋಗಿಕವಾಗಿಯೂ ಇವು ಮನೆಯ ಸೌಂದರ್ಯವನ್ನು ಕಡಿಮೆ ಮಾಡುತ್ತವೆ ಮತ್ತು ಮೊದಲ ಅನುಭವವನ್ನು ಹಾಳುಮಾಡುತ್ತವೆ. ಮನೆಯ ಬಾಗಿಲು ತೆರೆಯುವಾಗ ಯಾವುದೇ ಅಡ್ಡಿ ಇರಬಾರದು. ಬಾಗಿಲು ಶಬ್ದ ಮಾಡುತ್ತಿದ್ದರೆ ಅದನ್ನು ಸರಿಪಡಿಸಬೇಕು. ಸಂಜೆ ಸಮಯದಲ್ಲಿ ಮುಖ್ಯ ಬಾಗಿಲಿನ ಬಳಿ ಒಂದು ಸಣ್ಣ ದೀಪ ಅಥವಾ ಮೃದುವಾದ ಬೆಳಕು ಇದ್ದರೆ ಮನೆಗೆ ಹಿತಕರ ವಾತಾವರಣ ಸೃಷ್ಟಿಯಾಗುತ್ತದೆ. 7. ವಾಸ್ತು ಪ್ರಕಾರ ದೇವರ ಮನೆ ಹೇಗಿರಬೇಕು? ಭಾರತೀಯ ಮನೆಗಳಲ್ಲಿ ದೇವರ ಕೋಣೆಗೆ ವಿಶೇಷ ಸ್ಥಾನವಿದೆ. ವಾಸ್ತು ಪರಂಪರೆಯ ಪ್ರಕಾರ ಈಶಾನ್ಯ, ಉತ್ತರ, ಪೂರ್ವ ದಿಕ್ಕು ಪೂಜೆಗೆ ಅನುಕೂಲಕರ ಎಂದು ಹಲವರು ನಂಬುತ್ತಾರೆ. ಪೂಜಾ ಸ್ಥಳವನ್ನು ಸ್ವಚ್ಛವಾಗಿ ಇಡಬೇಕು. ಮುರಿದ ಮೂರ್ತಿಗಳು ಅಥವಾ ಹಾಳಾದ ಫೋಟೋಗಳನ್ನು ದೀರ್ಘಕಾಲ ಇಡಬಾರದು ಎಂದು ಹೇಳಲಾಗುತ್ತದೆ. ಪೂಜಾ ಸ್ಥಳದ ಮುಂದೆ ಅನಗತ್ಯ ವಸ್ತುಗಳನ್ನು ರಾಶಿ ಮಾಡಬಾರದು. ಪೂಜೆ ಮಾಡುವಾಗ ಮನಸ್ಸಿನ ಏಕಾಗ್ರತೆ ಮುಖ್ಯ. ಸ್ಥಳ ಚಿಕ್ಕದಾಗಿದ್ದರೂ ಸ್ವಚ್ಛವಾಗಿದ್ದರೆ ಸಾಕು. 8. ಮಕ್ಕಳ ಓದುವ ಕೊಠಡಿ ಯಾವ ದಿಕ್ಕಿನಲ್ಲಿ ಇರಬೇಕು? ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪರಿಸರವು ಪ್ರಮುಖ ಪಾತ್ರ ವಹಿಸುತ್ತದೆ. ವಾಸ್ತು ಪ್ರಕಾರ ಪೂರ್ವ ಅಥವಾ ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಓದುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಓದುವ ಮೇಜಿನ ಮೇಲೆ ಅನಗತ್ಯ ವಸ್ತುಗಳನ್ನು ಇಡಬಾರದು. ಸಾಕಷ್ಟು ಬೆಳಕು ಇರಬೇಕು. ಗಾಳಿಯಾಡುವ ವ್ಯವಸ್ಥೆ ಇರಬೇಕು. ಇದರ ಜೊತೆಗೆ ಮೊಬೈಲ್, ಟಿವಿ ಮತ್ತು ಇತರ ಗಮನ ಬೇರೆಡೆ ಸೆಳೆಯುವ ವಸ್ತುಗಳಿಂದ ದೂರವಾದ ಓದುವ ವಾತಾವರಣ ಮಕ್ಕಳ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. 9. ವ್ಯವಹಾರದಲ್ಲಿ ಲಾಭವಾಗಲು ಅಂಗಡಿಯ ವಾಸ್ತು. ವ್ಯಾಪಾರ ಮಾಡುವವರು ಅಂಗಡಿಯ ವಾಸ್ತುವಿನ ಬಗ್ಗೆ ಹೆಚ್ಚು ಆಸಕ್ತಿ ತೋರುತ್ತಾರೆ. ವಾಸ್ತು ನಂಬಿಕೆಗಳ ಪ್ರಕಾರ ಅಂಗಡಿಯ ಪ್ರವೇಶ ಸ್ವಚ್ಛವಾಗಿರಬೇಕು. ಕ್ಯಾಶ್ ಕೌಂಟರ್ ಸುರಕ್ಷಿತ ಮತ್ತು ವ್ಯವಸ್ಥಿತವಾಗಿರಬೇಕು. ಗ್ರಾಹಕರು ಸುಲಭವಾಗಿ ಒಳಗೆ ಬರಬಹುದಾದ ವಿನ್ಯಾಸ ಇರಬೇಕು. ಅಂಗಡಿಯಲ್ಲಿ ಸಾಕಷ್ಟು ಬೆಳಕು ಇರಬೇಕು. ಆದರೆ ವ್ಯವಹಾರದ ಯಶಸ್ಸಿಗೆ ಮುಖ್ಯವಾದವು ಉತ್ತಮ ಸೇವೆ, ಗುಣಮಟ್ಟದ ಉತ್ಪನ್ನ, ಪ್ರಾಮಾಣಿಕತೆ, ಗ್ರಾಹಕರೊಂದಿಗೆ ಉತ್ತಮ ವರ್ತನೆ. ವಾಸ್ತು ಸಹಾಯಕ ನಂಬಿಕೆಯಾಗಿರಬಹುದು, ಆದರೆ ಯಶಸ್ಸಿಗೆ ಪರಿಶ್ರಮವೇ ಮೂಲ. 10. ಆಫೀಸ್ ಟೇಬಲ್ ಯಾವ ದಿಕ್ಕಿನಲ್ಲಿ ಇರಬೇಕು? ಮನೆಯಲ್ಲಿ ಕೆಲಸ ಮಾಡುವವರಾಗಲಿ ಅಥವಾ ಕಚೇರಿಯಲ್ಲಿ ಕೆಲಸ ಮಾಡುವವರಾಗಲಿ, ಕೆಲಸದ ಸ್ಥಳದ ವ್ಯವಸ್ಥೆ ಬಹಳ ಮುಖ್ಯ. ವಾಸ್ತು ಪ್ರಕಾರ ಪೂರ್ವ ಅಥವಾ ಉತ್ತರದತ್ತ ಮುಖ ಮಾಡಿ ಕೆಲಸ ಮಾಡುವುದನ್ನು ಕೆಲವರು ಶುಭವೆಂದು ಪರಿಗಣಿಸುತ್ತಾರೆ. ಕೆಲಸದ ಮೇಜು ಅಸ್ತವ್ಯಸ್ತವಾಗಿರಬಾರದು. ಮುರಿದ ಪೆನ್ಗಳು, ಹಳೆಯ ಕಾಗದಗಳ ರಾಶಿ, ಅನಗತ್ಯ ವಸ್ತುಗಳನ್ನು ತೆಗೆದುಹಾಕಬೇಕು. ಲ್ಯಾಪ್ಟಾಪ್ ಮತ್ತು ಇತರ ಸಾಧನಗಳನ್ನು ಸರಿಯಾಗಿ ಜೋಡಿಸಬೇಕು. ಸ್ವಚ್ಛ ಮತ್ತು ಕ್ರಮಬದ್ಧ ಕೆಲಸದ ಸ್ಥಳವು ಏಕಾಗ್ರತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. 11. ಉತ್ತರ ದಿಕ್ಕಿನ ಮಹತ್ವ. ಕುಬೇರನ ಅನುಗ್ರಹ ಹೇಗೆ ಪಡೆಯುವುದು? ವಾಸ್ತುಶಾಸ್ತ್ರದಲ್ಲಿ ಉತ್ತರ ದಿಕ್ಕನ್ನು ಸಂಪತ್ತು ಮತ್ತು ಅವಕಾಶಗಳ ಸಂಕೇತವಾಗಿ ನೋಡಲಾಗುತ್ತದೆ. ಪರಂಪರೆಯ ಪ್ರಕಾರ ಈ ದಿಕ್ಕು ಕುಬೇರ್ನೊಂದಿಗೆ ಸಂಬಂಧಿಸಿದೆ ಎಂದು ನಂಬಲಾಗುತ್ತದೆ. ಅದಕ್ಕಾಗಿ ಅನೇಕರು ಈ ಸಲಹೆಗಳನ್ನು ಪಾಲಿಸುತ್ತಾರೆ. ಉತ್ತರ ಭಾಗವನ್ನು ಸ್ವಚ್ಛವಾಗಿಡುವುದು. ಭಾರವಾದ ಅನಗತ್ಯ ವಸ್ತುಗಳನ್ನು ಉತ್ತರ ಭಾಗದಲ್ಲಿ ತುಂಬಿಸದಿರುವುದು. ಬೆಳಕು ಮತ್ತು ಗಾಳಿಗೆ ಅವಕಾಶ ನೀಡುವುದು. ಹಣಕಾಸಿನ ದಾಖಲೆಗಳನ್ನು ಕ್ರಮಬದ್ಧವಾಗಿ ಇಡುವುದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನೆನಪಿಡಬೇಕು. ಕುಬೇರನ ಅನುಗ್ರಹ ಪಡೆಯಲು ಕೇವಲ ಮನೆಯ ದಿಕ್ಕು ಸಾಕಾಗುವುದಿಲ್ಲ ಎಂದು ಭಾರತೀಯ ಸಂಪ್ರದಾಯವೇ ಹೇಳುತ್ತದೆ. ಪ್ರಾಮಾಣಿಕ ದುಡಿಮೆ, ಶಿಸ್ತು, ದಾನ ಮತ್ತು ಹಣದ ಸರಿಯಾದ ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ಅನೇಕ ಮನೆಗಳಲ್ಲಿ ಉತ್ತರ ದಿಕ್ಕು ಸರಿಯಾಗಿದ್ದರೂ ಹಣ ಉಳಿಯುವುದಿಲ್ಲ. ಕಾರಣ ಖರ್ಚಿನ ಮೇಲೆ ನಿಯಂತ್ರಣವಿಲ್ಲದಿರುವುದು. ಹೀಗಾಗಿ ವಾಸ್ತು ಜೊತೆಗೆ ಉತ್ತಮ ಹಣಕಾಸಿನ ಅಭ್ಯಾಸವೂ ಅಗತ್ಯ. 12. ದಕ್ಷಿಣ ದಿಕ್ಕಿನ ಬಗ್ಗೆ ಜನರು ಮಾಡುವ ದೊಡ್ಡ ತಪ್ಪುಗಳು. ಬಹಳ ಜನರಿಗೆ ದಕ್ಷಿಣ ದಿಕ್ಕಿನ ಬಗ್ಗೆ ಅನಗತ್ಯ ಭಯವಿದೆ. ದಕ್ಷಿಣ ದಿಕ್ಕು ಅಶುಭ ಎಂಬ ಮಾತನ್ನು ನೀವು ಕೇಳಿರಬಹುದು. ಆದರೆ ವಾಸ್ತು ತಜ್ಞರಲ್ಲಿಯೇ ಈ ವಿಷಯದಲ್ಲಿ ವಿವಿಧ ಅಭಿಪ್ರಾಯಗಳಿವೆ. ದಕ್ಷಿಣ ದಿಕ್ಕು ಎಂದರೆ ಯಾವಾಗಲೂ ಕೆಟ್ಟದ್ದು ಎಂದು ಹೇಳುವುದು ಸರಿಯಲ್ಲ. ಪರಂಪರೆಯ ಕೆಲವು ಸಲಹೆಗಳು. ಮನೆಯ ದಕ್ಷಿಣ ಭಾಗವನ್ನು ಗಟ್ಟಿಯಾಗಿ ಮತ್ತು ಸುರಕ್ಷಿತವಾಗಿ ಇಡುವುದು. ಈ ಭಾಗದಲ್ಲಿ ಅನಗತ್ಯ ಬಿರುಕುಗಳು ಅಥವಾ ಹಾನಿಯನ್ನು ಸರಿಪಡಿಸುವುದು. ಸ್ವಚ್ಛತೆ ಕಾಪಾಡುವುದು. ವಾಸ್ತುವಿಗಿಂತ ಮುಖ್ಯವಾದುದು ಮನೆಯ ಸುರಕ್ಷತೆ, ನಿರ್ಮಾಣದ ಗುಣಮಟ್ಟ ಮತ್ತು ನಿರ್ವಹಣೆ. 13. ಮನೆಯ ಮೇಲ್ಛಾವಣಿಯ ವಾಸ್ತು ನಿಯಮಗಳು. ಮನೆಯ ಮೇಲ್ಛಾವಣಿಯನ್ನು ಹಲವರು ಗಮನಿಸುವುದೇ ಇಲ್ಲ. ಆದರೆ ವಾಸ್ತು ಪ್ರಕಾರ ಮೇಲ್ಛಾವಣಿಯಲ್ಲಿ ಕಸವನ್ನು ವರ್ಷಗಳ ಕಾಲ ಸಂಗ್ರಹಿಸಬಾರದು. ಒಡೆದ ಟೈಲುಗಳು, ಹಾಳಾದ ಮರ, ಕಬ್ಬಿಣದ ತುಂಡುಗಳನ್ನು ತೆಗೆದುಹಾಕಬೇಕು. ನೀರು ನಿಂತುಕೊಳ್ಳದಂತೆ ವ್ಯವಸ್ಥೆ ಮಾಡಬೇಕು.
ಸೋರಿಕೆ ಇದ್ದರೆ ತಕ್ಷಣ ದುರಸ್ತಿ ಮಾಡಬೇಕು. ಪ್ರಾಯೋಗಿಕವಾಗಿಯೂ ಇದು ಬಹಳ ಮುಖ್ಯ. ನೀರಿನ ಸೋರಿಕೆ ಮನೆಯ ಗೋಡೆಗಳನ್ನು ದುರ್ಬಲಗೊಳಿಸುತ್ತದೆ ಮತ್ತು ಆರೋಗ್ಯದ ಸಮಸ್ಯೆಗಳಿಗೂ ಕಾರಣವಾಗಬಹುದು. 14. ಮನೆಯ ಬಾಲ್ಕನಿಯ ವಾಸ್ತು ರಹಸ್ಯ. ಬಾಲ್ಕನಿ ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಇದು ಮನೆಯ ಬೆಳಕು ಮತ್ತು ಗಾಳಿಯ ಪ್ರಮುಖ ಮೂಲ. ವಾಸ್ತು ಪರಂಪರೆಯ ಪ್ರಕಾರ ಬಾಲ್ಕನಿಯನ್ನು ಸ್ವಚ್ಛವಾಗಿಡಬೇಕು. ಒಣಗಿದ ಗಿಡಗಳನ್ನು ಇಡಬಾರದು. ಮುರಿದ ಕುರ್ಚಿಗಳು ಅಥವಾ ಅನಗತ್ಯ ವಸ್ತುಗಳನ್ನು ರಾಶಿ ಮಾಡಬಾರದು. ಹಸಿರು ಗಿಡಗಳನ್ನು ಬೆಳೆಸಿದರೆ ಉತ್ತಮ ವಾತಾವರಣ ನಿರ್ಮಾಣವಾಗುತ್ತದೆ. ಬೆಳಿಗ್ಗೆ ಕೆಲ ನಿಮಿಷ ಬಾಲ್ಕನಿಯಲ್ಲಿ ನಿಂತು ತಾಜಾ ಗಾಳಿ ಪಡೆಯುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೂ ಒಳ್ಳೆಯದು. 15. ಕಿಟಕಿಗಳು ಯಾವ ದಿಕ್ಕಿನಲ್ಲಿ ಇರಬೇಕು. ಮನೆಯ ಕಿಟಕಿಗಳು ಬೆಳಕು ಮತ್ತು ಗಾಳಿಯ ದಾರಿ. ವಾಸ್ತು ಪ್ರಕಾರ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಕಿಟಕಿಗಳು ಇದ್ದರೆ ಬೆಳಗಿನ ಬೆಳಕು ಮನೆಗೆ ಚೆನ್ನಾಗಿ ಪ್ರವೇಶಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಮನೆ ವಿನ್ಯಾಸವು ಸ್ಥಳ, ಹವಾಮಾನ ಮತ್ತು ವಾಸ್ತುಶಿಲ್ಪದ ಮೇಲೂ ಅವಲಂಬಿತವಾಗಿರುತ್ತದೆ. ಮುಖ್ಯವಾಗಿ ಗಮನಿಸಬೇಕಾದವು: ಕಿಟಕಿಗಳು ಸ್ವಚ್ಛವಾಗಿರಲಿ. ಬೆಳಕು ತಡೆಯುವ ಅನಗತ್ಯ ವಸ್ತುಗಳನ್ನು ತೆಗೆದುಹಾಕಿ. ಗಾಳಿಯ ಸಂಚಾರಕ್ಕೆ ಅವಕಾಶ ನೀಡಿ. ಮುರಿದ ಗಾಜುಗಳನ್ನು ಬದಲಾಯಿಸಿ. ನೈಸರ್ಗಿಕ ಬೆಳಕು ಮನೆಯನ್ನು ಹೆಚ್ಚು ವಿಶಾಲ ಮತ್ತು ಉತ್ಸಾಹಭರಿತವಾಗಿರುವಂತೆ ಅನುಭವ ನೀಡುತ್ತದೆ. 16. ಫ್ರಿಡ್ಜ್ ಅನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು. ಇಂದು ಫ್ರಿಡ್ಜ್ ಇಲ್ಲದ ಮನೆ ಬಹಳ ಅಪರೂಪ. ಆದರೆ ಫ್ರಿಡ್ಜ್ ಅನ್ನು ಎಲ್ಲಿ ಬೇಕಾದರೂ ಇಟ್ಟರೆ ಸಾಕೆ. ವಾಸ್ತು ಪರಂಪರೆಯ ಪ್ರಕಾರ ಫ್ರಿಡ್ಜ್ ಅನ್ನು ಸಾಮಾನ್ಯವಾಗಿ ದಕ್ಷಿಣ ಪೂರ್ವ, ಅಗ್ನಿ ಮೂಲೆಯ ಅಥವಾ ಕೆಲ ಸಂದರ್ಭಗಳಲ್ಲಿ ಪಶ್ಚಿಮ ಭಾಗದಲ್ಲಿ ಇಡಬಹುದು ಎಂದು ಹೇಳಲಾಗುತ್ತದೆ. ಏಕೆಂದರೆ ಇದು ವಿದ್ಯುತ್ನಿಂದ ಕಾರ್ಯನಿರ್ವಹಿಸುವ ಸಾಧನ. ಆದರೆ ಈಶಾನ್ಯ ಭಾಗದಲ್ಲಿ ಭಾರವಾದ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಇಡುವುದನ್ನು ಕೆಲ ವಾಸ್ತು ಪರಂಪರೆಗಳು ತಪ್ಪಿಸಲು ಸಲಹೆ ನೀಡುತ್ತವೆ. ಇದರ ಜೊತೆಗೆ ಗಮನಿಸಬೇಕಾದ ಪ್ರಾಯೋಗಿಕ ವಿಷಯಗಳು: ಫ್ರಿಡ್ಜ್ ಗೋಡೆಗೆ ಅಂಟಿಕೊಂಡಿರಬಾರದು. ಗಾಳಿಯಾಡಲು ಸ್ವಲ್ಪ ಅಂತರ ಇರಲಿ. ನೇರ ಸೂರ್ಯನ ಬೆಳಕು ಬೀಳುವ ಸ್ಥಳದಲ್ಲಿ ಇಡಬೇಡಿ. ಸ್ಟವ್ಗೆ ಅತಿ ಹತ್ತಿರ ಇರಬಾರದು. ಹಿಂಭಾಗದ ಕಾಯಿಲ್ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿದರೆ ವಿದ್ಯುತ್ ಉಳಿತಾಯವಾಗುತ್ತದೆ. ಬಾಗಿಲಿನ ರಬ್ಬರ್ ಸೀಲ್ ಹಾಳಾಗಿದ್ದರೆ ತಕ್ಷಣ ಬದಲಾಯಿಸಿ. ಇವು ಫ್ರಿಡ್ಜ್ನ ಆಯುಷ್ಯವನ್ನು ಹೆಚ್ಚಿಸುವುದರ ಜೊತೆಗೆ ವಿದ್ಯುತ್ ಖರ್ಚನ್ನು ಕಡಿಮೆ ಮಾಡುತ್ತವೆ. 17. ವಾಷಿಂಗ್ ಮಷಿನ್ ಯಾವ ದಿಕ್ಕಿನಲ್ಲಿ ಇರಬೇಕು. ವಾಷಿಂಗ್ ಮಷಿನ್ ನೀರು ಮತ್ತು ವಿದ್ಯುತ್ ಎರಡನ್ನೂ ಬಳಸುವ ಸಾಧನ. ವಾಸ್ತು ಪ್ರಕಾರ ಇದನ್ನು ಸಾಮಾನ್ಯವಾಗಿ ವಾಯವ್ಯ, ಉತ್ತರ ಪಶ್ಚಿಮ ಭಾಗದಲ್ಲಿ ಇಡುವುದು ಉತ್ತಮ ಎಂದು ಕೆಲವರು ನಂಬುತ್ತಾರೆ. ಆದರೆ ಮುಖ್ಯವಾಗಿ ಗಮನಿಸಬೇಕಾದ ವಿಷಯಗಳು: ನೀರು ಹೊರಹೋಗಲು ಸರಿಯಾದ ಡ್ರೈನೇಜ್ ಇರಬೇಕು. ತೇವಾಂಶ ಹೆಚ್ಚಾಗದಂತೆ ಗಾಳಿಯಾಡುವ ವ್ಯವಸ್ಥೆ ಇರಬೇಕು. ಮಷಿನ್ ಸಮತಟ್ಟಾದ ನೆಲದ ಮೇಲೆ ಇರಬೇಕು. ಬಳಕೆಯ ನಂತರ ನೀರು ಸೋರಿಕೆಯಾಗುತ್ತಿದೆಯೇ ಎಂದು ಪರಿಶೀಲಿಸಬೇಕು. ಸಣ್ಣ ನೀರಿನ ಸೋರಿಕೆಯು ಕಾಲಕ್ರಮೇಣ ದೊಡ್ಡ ಹಾನಿ ಉಂಟುಮಾಡಬಹುದು. 18. ಟಿವಿ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ವಾಸ್ತು. ಇಂದು ಪ್ರತಿಯೊಂದು ಮನೆಯಲ್ಲೂ ಟಿವಿ, ವೈಫೈ ರೌಟರ್, ಕಂಪ್ಯೂಟರ್, ಸ್ಪೀಕರ್, ಚಾರ್ಜರ್ಗಳು ಸೇರಿದಂತೆ ಅನೇಕ ಎಲೆಕ್ಟ್ರಾನಿಕ್ ಸಾಧನಗಳಿವೆ. ವಾಸ್ತು ಪರಂಪರೆಯಲ್ಲಿ ಇವುಗಳನ್ನು ಸಾಮಾನ್ಯವಾಗಿ ಅಗ್ನಿ ತತ್ವಕ್ಕೆ ಸಂಬಂಧಿಸಿದ ವಸ್ತುಗಳು ಎಂದು ಪರಿಗಣಿಸಲಾಗುತ್ತದೆ. ಕೆಲವು ಸಾಮಾನ್ಯ ಸಲಹೆಗಳು: ಟಿವಿಯನ್ನು ಮಲಗುವ ಕೋಣೆಯಲ್ಲಿ ಇರಿಸದಿರುವುದು ಉತ್ತಮ ಎಂದು ಕೆಲವರು ನಂಬುತ್ತಾರೆ. ಬಳಸದಾಗ ಟಿವಿಯನ್ನು ನಿರಂತರವಾಗಿ ಆನ್ ಸ್ಥಿತಿಯಲ್ಲಿ ಬಿಡಬೇಡಿ. ತಂತಿಗಳನ್ನು ಅಸ್ತವ್ಯಸ್ತವಾಗಿ ಬಿಟ್ಟು ಬಿಡಬೇಡಿ. ಹಾಳಾದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ವರ್ಷಗಳ ಕಾಲ ಮನೆಯೊಳಗೆ ಸಂಗ್ರಹಿಸಬೇಡಿ. ಪ್ರಾಯೋಗಿಕ ದೃಷ್ಟಿಯಿಂದಲೂ ಅಸ್ತವ್ಯಸ್ತ ಕೇಬಲ್ಗಳು ಅಪಾಯಕಾರಿಯಾಗಬಹುದು. 19. ಮನೆಯ ಮಧ್ಯಭಾಗ ಬ್ರಹ್ಮಸ್ಥಾನ ಯಾಕೆ ಖಾಲಿ ಇರಬೇಕು. ವಾಸ್ತುಶಾಸ್ತ್ರದಲ್ಲಿ ಮನೆಯ ಮಧ್ಯಭಾಗವನ್ನು ಬ್ರಹ್ಮಸ್ಥಾನ ಎಂದು ಕರೆಯಲಾಗುತ್ತದೆ. ಪರಂಪರೆಯ ನಂಬಿಕೆಯ ಪ್ರಕಾರ ಇದು ಮನೆಯ ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಭಾರವಾದ ಅಲಮಾರಿಗಳನ್ನು ಮಧ್ಯದಲ್ಲಿ ಇಡಬಾರದು ಎಂದು ಹೇಳಲಾಗುತ್ತದೆ. ದೊಡ್ಡ ಕಸದ ರಾಶಿ ಇರಬಾರದು. ಸಾಧ್ಯವಾದರೆ ತೆರವಾದ ಸ್ಥಳವಾಗಿರಲಿ. ಬೆಳಕು ಮತ್ತು ಗಾಳಿಯ ಹರಿವಿಗೆ ಅವಕಾಶ ಇರಲಿ. ಇಂದಿನ ಫ್ಲ್ಯಾಟ್ಗಳಲ್ಲಿ ಇದನ್ನು ಸಂಪೂರ್ಣವಾಗಿ ಅನುಸರಿಸಲು ಸಾಧ್ಯವಾಗದೇ ಇರಬಹುದು. ಆದರೂ ಮಧ್ಯಭಾಗವನ್ನು ಸ್ವಚ್ಛವಾಗಿ ಮತ್ತು ಅಸ್ತವ್ಯಸ್ತವಾಗಿರದಂತೆ ಇಡುವುದು ಉತ್ತಮ ಅಭ್ಯಾಸ. 20. ಮನೆಯಲ್ಲಿನ ಒಡೆದ ವಸ್ತುಗಳು ದುರಾದೃಷ್ಟ ತರುತ್ತವೆಯೇ. ಇದು ಅತ್ಯಂತ ಹೆಚ್ಚು ಕೇಳಲಾಗುವ ಪ್ರಶ್ನೆ. ಒಡೆದ ಕನ್ನಡಿ, ಮುರಿದ ಕುರ್ಚಿ, ಕೆಲಸ ಮಾಡದ ಗಡಿಯಾರ, ಬಿರುಕು ಬಿದ್ದ ಪಾತ್ರೆಗಳು ಇವು ದುರಾದೃಷ್ಟ ತರುತ್ತವೆಯೇ. ವಾಸ್ತು ಪರಂಪರೆಯಲ್ಲಿ ಇವುಗಳನ್ನು ಮನೆಯಲ್ಲೇ ಇಟ್ಟುಕೊಳ್ಳುವುದು ಅಶುಭ ಎಂದು ಹೇಳಲಾಗುತ್ತದೆ. ಆದರೆ ಪ್ರಾಯೋಗಿಕವಾಗಿ ನೋಡಿದರೆ ಒಡೆದ ವಸ್ತುಗಳು ಮನೆಯ ಸೌಂದರ್ಯವನ್ನು ಕಡಿಮೆ ಮಾಡುತ್ತವೆ. ಅನಗತ್ಯ ಜಾಗವನ್ನು ಆಕ್ರಮಿಸುತ್ತವೆ. ಕೆಲವೊಮ್ಮೆ ಗಾಯಗಳಿಗೂ ಕಾರಣವಾಗಬಹುದು. ಹಳೆಯ, ಬಳಕೆಯಿಲ್ಲದ ವಸ್ತುಗಳು ಮನಸ್ಸಿನ ಮೇಲೂ ಅಸ್ತವ್ಯಸ್ತತೆಯ ಭಾವನೆ ಉಂಟುಮಾಡಬಹುದು. ಆದ್ದರಿಂದ ಬಳಸಲಾಗದ ವಸ್ತುಗಳನ್ನು ಮರುಬಳಕೆ, ರಿಸೈಕಲ್, ದುರಸ್ತಿ ಅಥವಾ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವುದು ಉತ್ತಮ. ಈ 20 ಪ್ರಮುಖ ವಾಸ್ತು ವಿಷಯಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಹೊಸ ಮಾಹಿತಿಯಾಯಿತು? ಕಾಮೆಂಟ್ನಲ್ಲಿ ತಿಳಿಸಿ.
ಇಂತಹ ಭಾರತೀಯ ಸಂಪ್ರದಾಯ, ವಾಸ್ತು, ಪುರಾಣ ಮತ್ತು ಜೀವನೋಪಯೋಗಿ ವಿಷಯಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.